ಅವರೆಕಾಯಿ ಅಂತೂ ಎಷ್ಟು ಚೆನ್ನಾಗೈತಲ್ಲ ಅತ್ತೆ, ಒಂದು ಉಳ್ಕಾಯಿ ಇಲ್ಲ ಏನಿಲ್ಲ, ಕಾಳು ದಪ್ಪ ಎಷ್ಟು ಚೆನ್ನಾಗಿದಾವಪ್ಪ ಅವರೆಕಾಯಿ. ನಮ್ಮದ್ರಾಗೆ ಬಿಟ್ಟಿತ್ತೇನಂತೆ ಇದು. ಅಯ್ಯೋ ನಿಮ್ಮ ಮಾಮ ಅಡಿಕೆ ಗಿಡದಕ್ಕೆ ಅಲ್ಲೊಂದು ಬೀಜ ಉರಿತಂತೆ. ಅಯ್ಯೋ ಅವರೆಕಾಯಿ ಅಂತೂ ಹೆಂಗೈತೆ ಅಂದ್ಕಣಿ. ನಾನು ಹೋಗಿಲ್ಲ, ಮದುವೆ ಆದಾಗಿಂದಲೂ ಇವತ್ತು ಒಂದು ನಾಳೆಗೂ ಆದಾಗ್ತೂ ಹೋಗೇ ಇಲ್ಲ. ಸಖತ್ತು ಬಿಟ್ಟೈತಂತೆ ಅವರೆಕಾಯಿ, ಹಿಂಗೆ ಸಖತ್ತು ಹಿಡ್ದೈತೈತೆ. ಅದಕ್ಕೆ ಎಲ್ಲ ಕಿತ್ಕೊಂಬಂದೊಂದು ಇಸ್ಕಿದ ಬೇಳೆ ಮಾಡಿ ಇಟ್ಕೊಂಡ್ರೆ ಒಣಗಿಸಿ ಯಾವಾಗನ ಹಿಂಗೆ ಸಾರು ಮಾಡೋಕ್ಕೆ ಚೆನ್ನಾಗಿರುತ್ತೆ, ದೋಸೆ ಮಾಡಿದರೆ ಚೆನ್ನಾಗಿರುತ್ತೆ ಹೇಳು. ಮತ್ತೆ ಸುಲ್ದಿಕಾನ್ ಹೇಳು, ಇವತ್ತು ಇಬ್ಬರು ಹೋಗಿ ಬರೋಣ. ಅಯ್ಯಪ್ಪನೂ ಎಲ್ಲ ಹೋಯ್ತು ಇವತ್ತು ಬೋರ್ ಪಾಯಿಂಟ್ ಮಾಡೋಕ್ಕೆ. ಯಾರೋ ಹೇಳವ್ರೆ ಬೆಂಗ್ಳೂರು ತಗೆ ಅಂತೇಳಿ ಹೋಯ್ತಪ್ಪ, ಯಾವುದೋ ಬೆಂಗ್ಳೂರು ತಗಂತ ಕಣಂತೆ. ಗಾಡಿಗೆ ಹೋಗ್ತಾನಮ್ಮ ನನ್ನ ಮಗ. ಒಟ್ಟುನು ಗಾಳೆಗೆ ಬೆಳಗ್ಗೆ ಹೋದ, ಒಟ್ಟು ತಂಡೆಗೆ ಬಸ್ಸಿಗೆ ಹೋಗಪ್ಪ ಅಂತಂದರೆ ಗಾಡಿಗೆ ಹೋಗ್ತಾನೆ. ನನಗಂತೂ ಗಾಡಿಗೆ ಹೋದರೆ ಬೈವದಂಗೆ, ಬಸ್ಸಿಗೆ ಹೋದ್ರೆ ಯಾವುದೂ ಇರಲ್ಲ. ಏನು ಮಾಡೋದು. ಅದಕ್ಕೇ ಅವರಪ್ಪ ಒಂದು ಕಾರ್ ಕೊಡಿಸ್ಬೇಕು ಅಂತೇಳಿ ಮಾತಾಡ್ತಿತ್ತು. ಕಾರ್ ಕೊಡಿಸ್ಬೇಕು, ಒಂದು ಕಾರ್ ಕೊಡಿಸಿ ಅದು ಕಾರ್ನಾಗ ಹೋಗಿ ಬರ್ತಾನತ್ತೆ. ಹ್ಞೂನತ್ತೆ ತಗೊಂಡ್ರೆ ಬೆಸ್ಟು. ತಿಂಗಳ ಬೇಕಾದರೆ EMI ಆಗ್ಲೇಳು ಕಟ್ಕೊಂಡು ಹೋಗ್ಬೋದು. ಒಂದು ಕೊಡಿಸಿದ್ರೆ ಬೆಸ್ಟ್ ಅಂತ ಅನಿಸುತ್ತೆ ನನಗೇನ. ಕೊಡಿಸ್ಬೇಕಣಮ್ಮ, ಕೊಡಿಸ್ಬೇಕೇನಪ್ಪ ಬಾಯಿಲಿ. ಫಸ್ಟು ನನ್ನ ಮಗ್ಗೆ ಒಂದು ಕಾರ್ ಕೊಡಿಸು. ತಿರಕ್ಕಂತ ಆಗ್ಲೇಳು ಒಂದಿಟ್ಟು ಕಟ್ಟಿ ತಗೊಂಡ್ರೆ ಅವನತ್ತ ಹೆಂಗ ಕಟ್ಕೊಂಡು ಹೋಗ್ತಾನೆ. ಅವನು ಅಲ್ಲೂ ಇಲ್ಲೂ ದೂರ ಹೋಗ್ತಾನತ್ತ. ಅದಕ್ಕೆ ಇವಾಗ ನಮ್ಮಣ್ಣ ಹೆಣ್ಮಗ್ನೂ ಅವನು ಹೋಗ್ತಾರೆ. ಇಬ್ಬರಳು ಜೊತೆಗೆ ಅವನು ಹೆಂಗ ಜೊತೆಯಾಗೇನ, ಅವನು ಜೊತೆಗೆ ಹೋಗೋದಕ್ಕೆ ಹೆಂಗ ಒಂದಿಟ್ಟು ಅವನಿಗೂ ಊಟ ಕೊಡ್ತಾನೆ. ಅವನಿಗೂ ಒಂದಿಟ್ಟು ಹೆಂಗ ಕೆಲಸ ಸಿಕ್ಕಂಗಾಗುತ್ತೆ. ಅವನಿಗೂ ಊಟ ಕೊಡ್ತಾನೆ ನಮ್ಮ ಅಣ್ಣ ಹೆಣ್ಮಗ್ಗೆ. ನಾನು ಹಂಗೆ ಅಂದ್ಕಂಡು ಮತ್ತೆ ಬೈಕ್ನಾಗ ಹೋಗ್ತವೆ ತಂಡೆಗೆ. ಎದ್ದಾಗ ಹಂಗೆ 5 ಗಂಟೆಗೆ ಎದ್ದು ಹೋದ್ರು 6:30 7 ಗಂಟೆ ಅಷ್ಟೊತ್ತಿಗೆ ಬರ್ತೀವಿ ಅಂತ ಹೇಳಿದ್ನಂತೆ ಫೋನ್ ಮಾಡಿ. ಅದಕ್ಕೆ ಬರ್ತೀವಿ ಅಂತ ಹೇಳಿದ್ವಿ ಕಣಪ್ಪ, ಹೋಗ್ತೀವಿ ಅಂತೇಳಿ 5 ಗಂಟೆಗೆ ಎದ್ದೋದ್ನಲ್ಲ ಸುಳಿಯಾಗೆ. ನನಗೆ ಅದಕ್ಕೇನೆ ಬೇಜಾರಾದಂಗೆ ಆಯ್ತು. ಸುಳಿಯಾಗಿ ಹೋಗ್ತಾನೆ ನನ್ನ ಮಗ ಅಂತ. ಬಸ್ಗೆ ಹೋಗಪ್ಪ ಅಂದರೆ ಬಿಡಪ್ಪ ಅತ್ತ ಗಾಡಿಗೆ ಹೋಗ್ತೀವಿ. ನಿಮ್ಮ ಸುಮ್ಮನಿಲ್ಲ ನನ್ನ ಮಗನೂ ಇಬ್ಬರಳು ಹೋದ್ರಮ್ಮ. ಬಿಡ ಅವನ್ನೇ ಕರ್ಕೊಂಡು ಹೋಗ್ಲಿ ಜೊತೆಗೆ. ಅವನ್ನೇ ಕರ್ಕೊಂಡು ಹೋಗೋದು. ಅವನು ಹೆಂಗತ್ತ ಚೆನ್ನಾಗಿ ಅಡ್ಜಸ್ಟ್ ಆಗ್ತಾನೆ, ಅವನು ಕರ್ಕೊಂಡು ಹೋಗ್ತಾನೆ. ಕೊಡಿಸ್ಬೇಕಮ್ಮ, ಕೊಡಿಸ್ಬೇಕು. ಇಲ್ಲ ನನಗೆ ಕ್ಯಾಶ್ ಕೊಟ್ಟೆ ಓಟು ಕಂತು ಅದು ಇದು ಅಂತಂದರೆ ಬಡ್ಡಿ ಗಿಡಿ ಎಲ್ಲ ಸ್ಯಾನೆ ಬರ್ತವೆ. ಸುಮ್ಮತ್ತ ಒಟ್ಟು ಕ್ಯಾಶೇ ಕೊಟ್ಟು ಕೊಡಿಸ್ಬೇಕು ಅಂತ ಇದ್ದೀನಿ. ದುಡ್ಡು ಕೊಟ್ಟು ನಾನೇ ಕೊಡಿಸ್ಬೇಕು ಅಂತ ಇದ್ದೀನಿ. ನೋಡೋಣ ಹೆಂಗಾಗುತ್ತೆ ಹಂಗೆಲ್ಲ ಅಡ್ಜಸ್ಟ್ ಮಾಡ್ಕೊಂತೀನಿ ದುಡ್ಡ. ಸುಮ್ಮನೆ ಅದು ಇದು ಸಾಲ ಮಾಡಿ ತಗೊಬಿಟ್ರೆ ತಿಂಗಳ ಕೊಟ್ಟೋಕ್ಕಾಗಲ್ಲ. ಅದಕ್ಕೆ ಅಯ್ಯ ನಾನು ಒಟ್ಟು ದುಡ್ಡೇ ಹಾಕಿ ಕೊಡಿಸ್ಬೇಕು ಅಂತ ಇದ್ದೀನಿ. ಒಂದು 10-15 ಲಕ್ಷ ಬೇಕಮ್ಮ ಇವಾಗ. ಅದಕ್ಕೆ ನೋಡೋಣ ಹೇಳ್ತೀನಿ, ಸುಧಾರಿಸಿ ಆಗಲಿ ಹೇಳು, ದುಡ್ಡು ಕಟ್ಟೆ ತಾಮನ ಅಂತ ನಾನು. ಸುಮ್ಮನೆ ಇವಾಗೆಲ್ಲ ಸಾಲ ತಾಮಕ್ಕ ಒಂಥರ ಬೇಜಾರತ್ತ. ನನಗೆ ಸಾಲ ಇರಬಾರ್ದು ಯಾವುದೇ ಆಗಲಿ. ನನಗೆ ಸಾಲ ಇದ್ಬಿಟ್ರೆ ಒಂಥರ ಅದೇ ಇರುತ್ತೆ ಮನಸ್ಸಿನಾಗೆ. ಸಾಲ ಇರಬಾರ್ದು, ಸಾಲ ಇಲ್ದಂಗೆ ಇದ್ಬಿಟ್ರೆ ನಿಮ್ಮದೇಗಿರ್ಬೋದು. ಅದಕ್ಕಾಗಿಯೇ ನಾನು ಸಾಲ ಇಲ್ದಿದ್ರತ್ತ ವಾಸಿ ಆಗ್ತಾ ನನಗೆ ಅಂಬದಕ್ಕೋಸ್ಕರ ನಾನು ಹಂಗೆ ಒದ್ದಾಡ್ತಾ ಇದ್ದೀನಿ. ಇವಾಗ ನನ್ನ ಮಗ ಕಾರ್ ಕೊಡಿಸ್ಬೇಕಂಬದೇ ಇರೋದು. ಯಾತ ಮಾತಾಡ್ತಾ ಗಂಡ ಹೆಂಡ್ತಿ? ಏನಿಲ್ಲ ಕಣಂತಿಯಮ್ಮ, ಅದೇ ಇವಾಗ ಇವನು ನಮ್ಮ ಪಾಪ ನಮ್ಮ ವೈಬು ಬೆಳಗ್ಗೆಲ್ಲ ಎದ್ದು ಹೋಗ್ಬೇಕು. ಎಲ್ಲಾದರೂ ಇವಾಗ ಗೊತ್ತಿರ್ತವೆ ಇನ್ನು ಹೋಗ್ಯೋ ನಾಳೆ ಇವತ್ತು. ನೇನು ಇಷ್ಟು ದಿನ ಮನೆಯಾಗಿದ್ದ, ಯಪ್ಪ ಹೋಗ್ತೀನಿ ಬಿಡಪ್ಪ ಅತ್ತ ಕೆಲಸ ಮಾಡ್ತೀನಿ ದೊಡ್ಡ ವಯಸ್ಸಿನಾಗೆ ಅಂತ ಅಂದ. ಅದಕ್ಕೆ ಇವತ್ತು ಹೋಗಿದ್ದಾನೆ. ಬೆಳಗ್ಗೆಲ್ಲ ಎದ್ದೋದ, ಅದಕ್ಕೆ ಬೋಲ್ ಬೇಜಾರಾತು. ಸುಳಿಯಾಗ ಹಂಗೆ ಹೋಗ್ಬಿಟ್ನ. ಕಾರ್ ಆದ್ರತ್ತ ವಾಸಿ ಆತ, ಕಾರ್ನಾಗ ಹೋಗಿ ಬರ್ತಾನೆ ಅಂತ ಹೇಳಿ ಓಡ್ಸೋದ ಕಲ್ತ್ಕೊಂಡವ್ನಿ. ಮೊನ್ನೆ ಯಾರ ಫ್ರೆಂಡ್ ಜೊತೆಗೆ ಹೋಗಿದ್ದ, ಕಲ್ತ್ಕೊಂಡವ್ನಿ. ಅದಕ್ಕೇನೆ ಕಾರ ಕೊಡ್ಸೋಣ ಅಂತ ಒಂದು ಕಾರ್ ಕೊಡ್ಸಿರತ್ತ ವಾಸಿ ಅತ್ತ ಅಂತ. ಹಂಗೆ ಮಾಡ್ರಿ. ಏನು ಚೆನ್ನಾಗಿ ದುಡಿತಾನೆ, ಬುದ್ಧಿವಂತ ಆಗ್ಯಾನ ಹೇಳೋಣ. ನಿನ್ನ ಮಗ ನಿನ್ನಂಗೆ ಬುದ್ಧಿವಂತ. ಅದಕ್ಕೆ ಮತ್ತು ತಂದೆ ತಾಯಿ ಹಂಗಿರ್ತಾರೆ, ಮಕ್ಕಳು ಹಂಗಿರ್ತಾರೆ ಅಂತ ಹೇಳೋದು ನಿಜವಾಗ್ಲೂ ಇನ್ನಂಗೆ ಬುದ್ಧಿವಂತ. ಈಗ ಒಬ್ಬೊಬ್ಬರು ತಂದೆ ಒಳ್ಳೆಯರಾದ್ರೂ ಮಕ್ಕಳು ಒಳ್ಳೆಯರಾಗಲ್ಲ ಅಂಥ ಕಾಲ ಇವಾಗಿನ ಕಾಲ. ಅಂಥದ್ರಾಗೆ ನಿನ್ನ ಮಗ ಶಿಸ್ತಾಗೆ ಸುನಿಲ್ ಅಣ್ಣನ ಮಗನ ಕರ್ಕೊಂಡು ಜೊತೆಗೆ ಸುನಿಲ್ ಅಣ್ಣನ ಮಗನೂ ವಾಸಿ ಪಾಪ ಅವನು ಚೆನ್ನಾಗಿರ್ತಾನಲ್ಲೇ. ಅವನು ಪರವಾಗಿಲ್ಲ. ಒಟ್ಟಿನಲ್ಲಿ ಅವ್ನ ಜೊತೆಗೆ ಹಾಕ್ಕೊಂಡು ಅವ್ನಿಗೂ ಒಟ್ಟ ಸಂಬಳ ಅಂತ ಕೊಡ್ತಾರೆ. ಅಂತ ಕರ್ಕೊಂಡು ಹೋದ್ರೆ ಕೊಡ್ತಾರೆ ಅಲ್ಲಿ ಅವ್ರಿಗೂ ಸಂಬಳನೇ ನಮಗೆ ಜಿಬ್ಬೆ. ಯಾಕ ಈಗ ಒಂದು ಬೋರ್ ಪಾಯಿಂಟ್ ಮಾಡೋಕ್ಕೆ ಹೋದಾಗ ಏನೋ ಒಂದು 10-15 ಸಾವಿರ ಸಿಕ್ಕಿರೆ ಅವನಿಗೆ ಒಂದು 5 ಸಾವಿರ ಕೊಡ್ತಾರೆ. ಒಂದು 20 ಸಾವಿರ ಸಿಕ್ಕಿರೆ 5 ಸಾವಿರ ಕೊಡ್ತಾರೆ. 15 ಸಾವಿರ ಸಿಕ್ಕಿರೆ 3 ಸಾವಿರ, 10 ಸಾವಿರ ಸಿಕ್ಕಿರೆ 2 ಸಾವಿರ, ಹಿಂಗೆ ಅವನಿಗೂ ಕೊಡ್ತಾನೆ. ಜೊತೆ ಕರ್ಕೊಂಡು ಹೋಗ್ತಾನಲ್ಲ. ನೀನು ಅವನೊಬ್ಬನೇ ಹೋಗೋಕ್ಕೆ ಅವನಿಗೂ ಒಂಥರ ಅಲ್ಲೆಲ್ಲ ಏನಾದರೂ ಹಿಡ್ಕೊಂಬಕ್ಕೋ ಹಿಂಗೇನ ಸಹಾಯ ಮಾಡೋಕ್ಕೋ ಒಬ್ರ ಜೊತೆಗೆ ಇರಲಿ ಎಂಬದಕ್ಕೋಸ್ಕರ ಕರ್ಕೊಂಡು ಹೋಗ್ತಾನೆ. ಒಬ್ರು ಇರಬೇಕು, ಅದಕ್ಕೆ ಕರ್ಕೊಂಡು ಹೋಗ್ತಾನೆ. ಇವತ್ತು ಬೆಂಗಳೂರ್ದಾಗ ಯಾರನ ಫೋನ್ ಮಾಡಿದ್ರು. ಅದಕ್ಕೆ ಬೆಳಗ್ಗೆ 5 ಗಂಟೆಗೆ ಹೋದ. 6:30 7 ಗಂಟೆ ಅಷ್ಟೊತ್ತಿಗೆ ಬರ್ತೀನಿ ಅಂತೇಳಿ ರಾತ್ರಿ ಫೋನ್ ಮಾಡಿ ಹೇಳಿದ್ನಂತೆ. ಅದಕ್ಕೆ ಹೋದ. ಅದಕ್ಕೆ ಒಂದು ಕಾರ್ ಕೊಡಿಸ್ಬೇಕು. ಕಾರ್ ಕೊಡಿಸಿರತ್ತ ಹೋಗ್ತಾನೆ. ದೂರ ಹೋಗೋದು. ಬಸ್ಸು ಟೈಮ್ ಸರಿ ಸಿಗಲ್ಲ. ಬಸ್ಸಿಗೆ ಹೋಗಕ್ಕೆ ಅಂತಂದರೆ ಬಿಡಮ್ಮ ಅತ್ತ ಬಸ್ಗಳು ಸಿಗಲ್ಲ ಅತ್ತ. ಓಟು ಯಾರತ್ತ ಎಲ್ಲಿ ಓಟು ಹುಡ್ಕಾಡ್ಕೊಂಡು ಅಂತ ಗಾಡಿಗೆ ಹೋಗ್ತಾರೆ. ಗಾಡಿಗೆ ಹೋಗೋದು ಭಯ ಹೋಗುತ್ತೆ. ಅದಕ್ಕಾಗಿಯ
ನಿಜವಾಗ್ಲೂ ನಿನ್ನ ಮಗ ಇವತ್ತು ಕಾರ್ ತಗಮ್ಮ ಅಂತ ಲೆವೆಲಿಗೆ ಬೆಳೆದಿದ್ದಾನೆ ಅಂತಂದರೆ ತುಂಬ ಖುಷಿ ಆಗುತ್ತೆ ಕಣ್ಗಿದ್ ಜಿಂಬೆ. ಚೆನ್ನಾಗಿ ದುಡಿತಾನ ಅಲ್ಲೇ. ನಿಜವಾಗ್ಲೂ ಹೆಂಗೋ ಬಿಡಮ್ಮ ಅಂತ ಒಳ್ಳೆಯವ್ರಾಗಬೇಕು. ನನಗೇನೋ ಇವಾಗ ಬುದ್ಧಿ ಬಂದಂಗೆ ಒಳ್ಳೆಯವ್ರಾಗಬೇಕು ಅಂತ ಅನ್ನಿಸ್ತೈತೆ. ನಿಜವಾಗ್ಲೂ ಒಳ್ಳೆಯವ್ರಾದ್ರೆ ಏನಾದರೂ ಒಂದು ಸಾಧನೆ ಮಾಡ್ಬೋದು. ಒಳ್ಳೆಯವ್ರಾಗಲಿಲ್ಲ ಅಂತಂದರೆ ಈಗ ಹೆಂಗೆ ನಮ್ಮಂಗೆ ಕೆಟ್ಟು ಹೋಗ್ಬೇಕಷ್ಟೇ. ನನಗಿವಾಗ ಬುದ್ಧಿ ಬಂತು ಎಲ್ಲ ಅರ್ಥಗೂ. ಇವಾಗ ಅದಕ್ಕೆ ಚೆನ್ನಾಗಿದ್ದೀನಿ ಗಿರ್ಜಿಂಬೆ. ಏನಾಗೋದಾಯ್ತು ಎಲ್ಲರನ್ನೂ ಮಾತಾಡಿಸ್ಕೊಂಡು ಚೆನ್ನಾಗಿರಬೇಕು ಅಂತ ಅದಕ್ಕೆ ಎಲ್ಲ ಅರ್ಥಗೂ ಚೆನ್ನಾಗಿದ್ದೀನಿ. ಬಿಡತ್ತಾಗೆ ಇರೋವರೆಗೂ ಎಲ್ಲರ ಹತ್ರ ಚೆನ್ನಾಗಿರಬೇಕು. ಇವತ್ತು ಇರ್ತೀವಿ ನಾಳೆಗೆ ಹೋಗ್ತೀವಿ. ಎಲ್ಲರೂ ಚೆನ್ನಾಗಿದ್ದರೆ ಯಾರೇನು ಮಾತಾಡಲ್ಲ ಗಿರ್ಜಿಂಬೆ. ಎಲ್ಲರ ಹತ್ರನೂ ಚೆನ್ನಾಗಿರ್ಬೋದು. ಅದಕ್ಕಾಗಿ ಏನು ಮಾಡೋದಮ್ಮ ಇವಾಗ ನಾವೇನ ಜಗಳ ಮಾಡ್ಕೊತೀವಿ, ಕಿತ್ತಾಡ್ತೀವಿ. ಆದರೆ ನಿನ್ನ ಮಗ ನೋಡು ಒಬ್ಬರ ಹತ್ರ ಒಂದು ಜಗಳ ಮಾಡ್ಕೊಂಡಿಲ್ಲ, ಏನಿಲ್ಲ. ನಿಮ್ಮ ಅಣ್ಣನ ಮಗನೂ ತುಂಬ ಒಳ್ಳೆಯನೇ ಹೇಳಮ್ಮ. ಚೆನ್ನಾಗೇ ಎಲ್ಲರೂ ಮಾತಾಡಿಸ್ತಾನೆ. ಎಲ್ಲರೂ ಒಳ್ಳೆಯರೇನೆ. ಹೆಂಗೋ ಆತ ಬಿಡು. ಅಯ್ಯಪ್ಪನಿಗೆ ಕೂತ್ಕೊಂಡಿರೋಕ್ಕೆ ಮನಸ್ಸಿಲ್ಲ. ಅಯ್ಯೋ ಮನೆಯಾಗೆ ಒಂದು ತಿಂಗಳು ತುಂಬ ತಕ ಎಲ್ಲೂ ಹೋಗ್ಬಾರ್ದು ಅಂತ ಹೇಳ್ತಿರೋದಕ್ಕೆ ಯಮ್ಮ ಹೆಂಗಿರಾನ ಕೂತ್ಕೊಂಡು ಯಮ್ಮ ಹೆಂಗಿರಾನ ಅಂತ ಬೇಡ. ನಾನು ಇನ್ನೊಂದು ತಿಂಗಳು ಸುಧಾರಿಸಿರತ್ತೆ ಹಿಂಗೆ ತಾಟದ ದುಡ್ಡು ಕೊಡ್ತೀವಿ ಅಂತ ಹೇಳ್ಯಾರ ಫುಲ್ಲು. ಅದನ್ನೆಲ್ಲ ಆತ ಇಸ್ಕೊಂಡು ದುಡ್ಡು ಕೊಟ್ಟು ಕ್ಯಾಶೆ ಕೊಟ್ಟು ಕೊಡ್ಸೋಣ ಅಂತ. ಇವಾಗ ಸಾಲ ಅಂತಂದರೆ ನನಗೊಂದು 5 ಲಕ್ಷ ಕೊಟ್ಟು ಸಾಲ ತಗೋಬೋದು. ಸಾಲ ಅಂತಂದ್ರೆ ನನಗೆ ಒಂಥರ ಎದೆ ಹಾರಾಡ್ದಂಗೆ ಆಗುತ್ತೆ. ಒಂಥರ ಏನೋ ನನಗೆ ಸಾಲ ಇದ್ದರೆ ಅಯ್ಯೋ ಕೊಡ್ಬೇಕಲ್ಲಪ್ಪ ಮಾಡ್ಬೇಕಲ್ಲಪ್ಪ ಒಂಥರ ನೆಮ್ಮದಿ ಇರೋಲ್ಲ. ನನಗೆ ಸಾಲ ಅಂತಂದರೆ ಆಗಲ್ಲ ನನ್ನ ಜೀವನದಾಗೆ. ನಿಜವಾಗ್ಲೂ ಯಾವುದೇ ವಿಷಯಕ್ಕಾಗಲಿ ಸಾಲ ಅಂತ ಅಂದರೆ ಆಗಲ್ಲ. ಸಾಲ ಮಾಡ್ಕೊಂಬಂದಂಗೆ ಬೇಕಾರೆ ಅವತ್ತಿಂದ ಅವತ್ತು ಗಂಜಿ ಕುಡಿಯೋಣ, ಗೊಜ್ಜು ಮುದ್ದೆ ಉಮ್ಮಂತೀರ ಒಂದು ಊಟ ಉಪವಾಸ ಮನಿಕ್ಯಮನ ಸಾಲು ಸವಾಸ ಬೇಡ ಅಂತಿನ್ನ. ಅದಕ್ಕೆ ದುಡ್ದು ಮಾಡ್ಕೋಬೇಕು ಅಂತ ಅವನು ಒಂದು ಇಟ್ಟ ದುಡ್ದು ಇಕ್ಕೋಣ. ಅವನು ಹಿಂಗೆ ಹೋಗಿ ಪಾಯಿಂಟ್ ಮಾಡಿ ಅವನು ದುಡ್ದು ಇಕ್ಕೋಣ. ಅವನು 5 ಲಕ್ಷ ಐತೆ. ಅದಕ್ಕೆ ಅದ್ರ ಜೊತೆಗೆ ಇನ್ನೊಂದಿಟ್ಟು ನಾವು ಕುಡ್ಕಿ ಏನೋ ಒಂದು ಮಾಡೋಣ ಅಂತ ನಾವು ಕೊಡ್ಸಪ್ಪ. ಕಾರ್ ತಗೋಬೇಕು, ಓಡಾಡ್ಬೇಕು. ಅವನು ಚೆನ್ನಾಗಿರ್ಬೇಕು ಎಲ್ಲರ ಕಣ್ಣೆದ್ರಿಗೂ. ಅವನು ಮದುವೆ ಆಗಲ್ಲ ಅಂತ ಬಿಟ್ಟು ಹೋದ್ರಲ್ಲ ಅಂತಾರೆ ಎದುರಿಗೆಲ್ಲ ಚೆನ್ನಾಗಿರ್ಬೇಕು. ಅದೇ ಮತ್ತೆ ನನ್ನ ಮಗನ ಯಾವಾಗಲೂ ದೇವ್ರು ಚೆನ್ನಾಗಿಟ್ಟಿದ್ರೆ ಸಾಕು. ಒಳ್ಳೆ ಮನಸ್ಸೈತೆ, ಒಳ್ಳೆ ಗುಣ ಐತೆ. ಯಾಕಂದರೆ ಅವರಪ್ಪ ಯಾರಿಗೂ ಅನ್ಯಾಯ ಮಾಡಿಲ್ಲ. ನನ್ನಿಂದ ಅಂತಲ್ಲ, ಇವತ್ತು ನನ್ನ ಗಂಡ ಮಾಡಿರೋ ಅಂಥ ಒಳ್ಳೆ ಕೆಲಸಗಳಿಗೆ ಇವತ್ತು ಮಗನೂ ಒಳ್ಳೆಯನಾಗ್ಯವನು. ನಿಜವಾಗ್ಲೂ ದೇವರು ನನ್ನ ಮಗನು ನನ್ನ ಗಂಡನು ಹಿಂಗೆ ಚೆನ್ನಾಗಿಟ್ಟಿರಲಿ. ನನ್ನ ಮಗ ಅಂತಂದ್ರೆ ನನಗೆ ಪಂಚಪ್ರಾಣ ಕಣಕ್ಕ. ನಮ್ಮ ಅಯ್ಯಪ್ಪ ಇವತ್ತು ದೇವ್ರಂಥ ಮನುಷ್ಯ. ಯಾರಿಗೂ ಅನ್ಯಾಯ ಮಾಡಿಲ್ಲ, ಯಾರಿಗೂ ಮೋಸ ಮಾಡಿಲ್ಲ ಅಂಥವ್ರಾಗಿರೋದಕ್ಕೆ ಇವತ್ತು ಮಗನೂ ಒಳ್ಳೆಯನಾಗಿರೋದು. ನಿಜ ನನಗೆ ತುಂಬ ಖುಷಿ ಆಗ್ತೈತೆ. ಹೆಂಗೋ ನನ್ನ ಮಗ ಚೆನ್ನಾಗಿ ದುಡಿತಾನೆ. ಒಂದು ಲೆವೆಲಿಗೆ ಬಂದರೆ ಸಾಕು. ಬೇಡ ಯಾರಾಗಲಿಲ್ಲ ಅಂದರೆ ಏನಂತೆ, ಆಗ ಅವ್ನಿಗೇನೇನು ಮದುವೆ ಆಗ್ದಂಗೆ ಹಂಗೆ ಉಳಿತಾ. ಏನು ಮಾಡೋಕ್ಕಾಗಲ್ಲ. ಅದೆಲ್ಲ ಹಣೆ ಬರ. ಯಾರು ಹಣಂಗೆ ಅಂಗ್ಳದಾಗ ಉಪ್ಪು ಹಾಕ್ಬೇಕು ಅಂಬೋದಿರುತ್ತೆ. ಅದು ಭಗವಂತ ಬರೆದಿರ್ತಾನೆ, ಅದಾಗುತ್ತೆ ಅಷ್ಟೇ. ಏನು ಮಾಡೋಕ್ಕಾಗಲ್ಲ. ಇವಾಗ ಅದನ್ನೇ ಹೇಳಿದೀವಿ, ಫಸ್ಟ್ ಒಂದು ಕಾರ್ ಕೊಡಿಸ್ಬೇಕಡಪ್ಪ ಅಂತ. ಫಸ್ಟ್ ಒಂದು ಕಾರ್ ಕೊಡಿಸ್ತೀವಿ. ನನ್ನ ಮಗುಗೆ ಬಿಡಲ್ಲ. ಕೊಡಿಸ್ತೀವಿ. ಅತ್ತೆ ಸೊಸೆನ ಹೊಂದಾಣಿಕೆಯಿಂದ ಚೆನ್ನಾಗಿದ್ದೀರಲ್ಲಮ್ಮ. ಮಾತಾಡ್ತಾ ಅವರೇ ಕೈ ಸುಲಿತಿರೋದು ನೋಡಿ ಭಾಳ ಖುಷಿ ಆಯ್ತು. ನಾವು ಚೆನ್ನಾಗಿದ್ರೆ ಎಲ್ಲರೂ ಚೆನ್ನಾಗಿರ್ತಾರಮ್ಮ. ಹೊಂದಾಣಿಕೆ ಅನ್ನೋದು ಮುಖ್ಯ. ನಾವು ಹೆಂಗೆ ಹೊಂದ್ಕೊಂಡು ಹೋಗ್ತೀವಿ, ನಾವು ಹೊಂದ್ಕೊಂಡಂಗೆ ಆಗಲ್ಲ ಯಾವುದೂ. ನಾವು ಹೊಂದ್ಕೊಂಡಂಗೆ ಆಗುತ್ತೆ ಜೀವನ. ನಾವೆಲ್ಲ ಹೊಂದ್ಕೊಂಡು ಜೀವನ ಮಾಡಬೇಕು. ಅತ್ತೆ ಸೊಸೆರಾಗಿರ್ಬೋದು, ಯಾರೇ ಆಗಲಿ, ಮಕ್ಕಳಾಗಲಿ, ಯಾರೇ ಆಗಲಿ, ಮಕ್ಕಳು ಜೊತೆ ಆಗಿರ್ಬೋದು, ಯಾರು ಗಂಡ ಹೆಂಡತಿ ಆಗಿರ್ಬೋದು, ಯಾರೇ ಆಗಿರ್ಬೋದು, ಅವೆಲ್ಲ ನಾವು ಹೊಂದ್ಕೊಂಡಂಗಲ್ಲ, ಹೊಂದ್ಕೊಂಡಂಗೆ ಜೀವನ. ನಾವು ಹೆಂಗಿರ್ತೀವಿ ಹಂಗೆ. ನನ್ನ ಸೊಸೆನೂ ಅರ್ಥ ಮಾಡ್ಕೊಂಡು ಮನೆಗಳದ್ದು ಕೆಲಸ ಎಲ್ಲ ಮಾಡ್ತಾಳೆ. ನಾನು ಅರ್ಥ ಮಾಡ್ಕೊಂಡು ಮಾಡ್ತೀನಿ. ಹಿಂಗೆ ಒಬ್ರಿಗೊಬ್ರು ಅಡ್ಜಸ್ಟ್ ಮಾಡ್ಕೊಂಡು ಮನೆಗಳದ್ದು ಕೆಲಸ ಎಲ್ಲನ ಹೊಂದಾಣಿಕೆಯಿಂದ ನೀನೊಂದು ಮಾಡಿದ್ರೆ ಈಗಳಮ್ಮ ನೀನು ತಿಂಡಿ ಮಾಡ್ತಿದ್ರೆ ನಾನು ಮನೆಗಳದ್ದು ಎಲ್ಲ ಕೆಲಸ ಮಾಡ್ತೀನಿ. ಎಲ್ಲ ಒರೆಸೋದು, ಕಸ ಹೊಡೆಯೋದು ಇದೆಲ್ಲ ಮಾಡ್ತೀನಿ. ಪಾತ್ರೆ ಗಿತ್ರೆ ತೊಳ್ಕೊಡೋದು, ಬಟ್ಟೆ ಎಲ್ಲ ತೊಳೆದಾಕೋದು ಇಂಥವು ಮಾಡ್ತೀನಿ. ಹಿಂಗೆ ಎಲ್ಲರೂ ಒಂದೊಂದು ಮಾಡ್ಕೋಬೇಕು ಬದುಕು. ಬೆಳಗ್ಗೆ ನನ್ನ ಮಗ ಇವತ್ತು ಚಳಿಯಾಗಿ ಹೋಗ್ಬಿಟ್ಟ. ತುಂಬ ಬೇಜಾರಾಯಿತು. ಚಳಿಯಾಗೆ ಹೋದ್ನಲ್ಲಪ್ಪ ಗಾಡಿಗೆ ಅಂತೇಳಿ. ದೂರ ಹೋಗೋದಕ್ಕೆ ಬೈಕು ಸೇಫ್ಟಿ ಇರಲ್ಲ. ಅದಕ್ಕೇ ಚಳಿ ಬೇರೆ ಅಲ್ವಾ. ನನ್ನ ಮಗನಿಗೆ ಒಂದು ಕಾರ್ ಕೊಡಿಸ್ಬೇಕು. ಚೆನ್ನಾಗಿ ದುಡಿತಾನೆ ಅವನು. ಇವಾಗೆಲ್ಲ ಚೆನ್ನಾಗಿ ಆರ್ಡ್ರುಗಳೆಲ್ಲ ಬರ್ತಾ ಇದ್ದಾವೆ. ಇವಾಗ ಇದ್ದಿದ್ದು ಬೇಸಿಗೆ ಬಂದಂಗೆಲ್ಲ ನೀರು ಕಡಿಮೆ ಆಗ್ತಾವಲ್ಲ, ಇನ್ನೂ ಜಾಸ್ತಿ ಬೋರ್ ಹಾಕ್ಸೋರು ಈ ಥರ ಎಲ್ಲ ಸಿಗ್ತಾವೆ. ಒಟ್ಟಿನಲ್ಲಿ ತಿಂಗಳಿಗೆ ಒಂದು 10-15 ಆದ್ರೂ ಸಿಗ್ತಾವೆ ಅವನಿಗೆ. ಅವನು ಅದ್ರ ಕಡೆ ತುಂಬ ಗಮನ ಹರಿಸಿ ಕೆಲಸ ತುಂಬ ಇಂಟ್ರೆಸ್ಟಿಂದ ಅವ್ರ ಅಪ್ಪ ಮಾಡ್ದಂಗೆ ತುಂಬ ಆಸಕ್ತಿಯಿಂದ ಕೆಲಸ ಮಾಡ್ಕೊಂಡು ಹೋಗ್ತಾನೆ ನನ್ನ ಮಗ. ಅದಕ್ಕೇ ಕಾರ್ ಕೊಡಿಸ್ಬೇಕು ಅಂತ ಅಂದ್ಕೊಂಡಿದ್ದೀವಿ. ಅವರಪ್ಪ ನೋಡಿದರೆ ಫುಲ್ ಕ್ಯಾಶೇ ಕೊಟ್ಟು ಕಳಿಸ್ಬೇಕು. ಸಾಲ ಅಂತಂದರೆ ನಮ್ಮ ಅಯ್ಯಪ್ಪಗೆ ಹೆಂಗೆ ಅಂತಂದರೆ ಸಾಲ ಅಂದರೆ ಆಗಲ್ಲ. ಸಾಲ ಅಂತಂದರೆ ತುಂಬ ಭಯ ಪಡ್ತಾರೆ. ಬೇಕಾದ್ರೆ ಅವತ್ತು ಒಂದು ಊಟ ಉಪವಾಸ ಇದ್ದು ಬಿಡೋಣ, ಸಾಲ ಸವಾಸ ಬೇಡ. ಅವತ್ತಿಂದ ಅವತ್ತು ಬೇಕಾದ್ರೆ ಕೂಲಿ ಮಾಡ್ಕೊಂಡು ತಿನ್ನೋಣ ಅನ್ನೋ ಅಂಥ ಮನಸ್ಸು. ಅದಕ್ಕೋಸ್ಕರ ಇವಾಗ ಈ ರೀತಿ ನಿರ್ಧಾರ ಮಾಡ್ಕೊಂಡಿದ್ದೀವಿ, ಕಾರ್ ಕೊಡಿಸ್ಬೇಕು ನನ್ನ ಮಗನಿಗೆ ಅಂತೇಳಿ. ನೋಡ್ತಾ ಇರಿ, ನೀನೇನು ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.